ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಇಳಿಕೆಯನ್ನ ಕಂಡಿದೆ. ಪ್ರತಿ ಬ್ಯಾರೆಲ್ಗೆ $5 ಇಳಿಕೆ ಆಗಿರುವಂಥದ್ದು. $103 ಇತ್ತು ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ, ಈಗ $96ಗೆ ಇಳಿಕೆಯಾಗಿದೆ. ಕದನ ವಿರಾಮವನ್ನು ಯಾವಾಗ ಘೋಷಣೆ ಮಾಡಲಾಯಿತು ಅಮೆರಿಕ ಕಡೆಯಿಂದ, ಆಗ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $103ನಿಂದ $96ಗೆ ಇಳಿಕೆಯಾಗಿದೆ. ಒಂದು ಪಾಸಿಟಿವ್ ಸೈನ್. ಮತ್ತೊಮ್ಮೆ ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಈಗ ಈ ಕದನ ವಿರಾಮ ಅನ್ನುವಂಥ ಪದ ಕೇಳಿದ ತಕ್ಷಣವೇ ನಿಜವಾಗ್ಲೂ ಪಾಸಿಟಿವ್ ಟ್ರೆಂಡ್ಗಳು ಮಾರ್ಕೆಟ್ನಲ್ಲಿ ಉಂಟಾಗ್ತಾ ಇರುವಂಥದ್ದು. ಅದರ ಮೊದಲ ಭಾಗ ಅನ್ನೋ ರೀತಿಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಇಡೀ ವಿಶ್ವಕ್ಕೆ ಇದಂಥ ದೊಡ್ಡ ಆತಂಕನೇ ತೈಲದ ಕೊರತೆ ಎಲ್ಲಿ ಉಂಟಾಗುತ್ತೋ, ಅಭಾವ ಎಲ್ಲಿ ಉಂಟಾಗುತ್ತೋ ಈ ಒಂದು ಯುದ್ಧದಿಂದ ಅಂತ ಹೇಳಿ. ಬಟ್ ಈಗ ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್ ಅನ್ನೋ ರೀತಿಯಲ್ಲಿ ಕದನ ವಿರಾಮದಿಂದಾಗಿ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಿರುವಂಥದ್ದು. ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಚಂದ್ರಮೋಹನ್? ಹೌದು ರಾಹುಲ್, ಈಗ ಅಮೆರಿಕ ಮುಗಿದ ಕದನ ವಿರಾಮ ಘೋಷಣೆಗೆ ಇರಾನ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಮುಖ್ಯವಾಗಿ ಪಾಕಿಸ್ತಾನ ಈ ಕದನ ವಿರಾಮದ ಪ್ರಸ್ತಾವವನ್ನ ಇರಾನ್ನ ಮುಂದೆ ಇಟ್ಟಿತ್ತು, ಅದನ್ನ ಇರಾನ್ ಕೂಡ ಒಪ್ಕೊಂಡಿತ್ತು. ಜೊತೆಗೆ ಅಮೆರಿಕದ ಮುಂದೆ ಕೂಡ ಪಾಕಿಸ್ತಾನವೇ ಕದನ ವಿರಾಮದ ಪ್ರಸ್ತಾವವನ್ನ ಇಟ್ಟಿತ್ತು. ಈ ಕದನ ವಿರಾಮದ ಪ್ರಸ್ತಾವಕ್ಕೆ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ಒಪ್ಕೊಂಡಿವೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಕದನ ವಿರಾಮವನ್ನ ಜಾರಿಗೊಳಿಸ್ತಾ ಇದೆ ಅಂತ ಹೇಳಿ ಅಧಿಕೃತವಾಗಿ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇನ್ನು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರ್ಗಾಚಿ ಕೂಡ ಈ ಕದನ ವಿರಾಮ ಪ್ರಸ್ತಾವವನ್ನು ಒಪ್ಕೊಂಡಿದ್ದೇವೆ ಅಂತ ಹೇಳಿ ಟ್ವಿಟರ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇದಾದ ಬಳಿಕವೇ ಈಗ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಮುಖ್ಯವಾಗಿ ಕಚ್ಚಾ ತೈಲದ ಬೆಲೆ ಯುದ್ಧಕ್ಕಿಂತ ಮುಂಚಿತವಾಗಿ ಪ್ರತಿ ಬ್ಯಾರೆಲ್ಗೆ $65ಗೆ ಮಾರಾಟ ಆಗ್ತಾ ಇತ್ತು. ಆದ್ರೆ ಯುದ್ಧ ಆರಂಭವಾದ ಬಳಿಕ ಹೊರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿತ್ತು. ಇದರಿಂದಾಗಿ ಕಚ್ಚಾ ತೈಲದ ಸಾಗಾಟದಲ್ಲಿ ತೊಂದರೆ ಉಂಟಾಗಿತ್ತು. ಇದರಿಂದಾಗಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $110, $115, $120 ಕೂಡ ಏರಿಕೆಯಾಗಿತ್ತು. ಆದ್ರೆ ಈಗ ಕದನ ವಿರಾಮ ಘೋಷಣೆ ಆಗಿದೆ ಮತ್ತು ಹೊರ್ಮುಜ್ ಜಲಸಂಧಿಯನ್ನ ಮುಂದಿನ 15 ದಿನಗಳ ಕಾಲ ನಾವು ಓಪನ್ ಮಾಡ್ತೇವೆ ಅಂತ ಹೇಳಿ ಇರಾನ್ ಕೂಡ ಒಪ್ಕೊಂಡಿದೆ. ಇದರಿಂದಾಗಿ ಈಗ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $96ಗೆ ಇಳಿದಿದೆ. ಏರಿಕೆಯಾದಂತಹ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಿರ್ತಕ್ಕಂಥದ್ದು ಒಂದು ಉತ್ತಮವಾದಂತಹ ಬೆಳವಣಿಗೆ. ಮತ್ತು ಯುದ್ಧ ನಿಂತ್ರೆ ಕಚ್ಚಾ ತೈಲದ ಬೆಲೆ ಕೂಡ ಇಳಿಯುತ್ತೆ ಅನ್ನುವ ಒಂದು ನಿರೀಕ್ಷೆ ಕೂಡ ಇತ್ತು. ಏಕೆಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಹೊರ್ಮುಜ್ ಜಲಸಂಧಿಯ ಮೂಲಕ ಕಚ್ಚಾ ತೈಲ ಸಾಗಾಟ ಆದ್ರೆ ಯಾವುದೇ ತೈಲ ಸಾಗಾಟಕ್ಕೆ ತೊಂದರೆ ಇರೋದಿಲ್ಲ. ಹಾಗಾಗಿ ಕಚ್ಚಾ ತೈಲದ ಬೆಲೆ ಸಹಜವಾಗಿ ಇಳಿಯುತ್ತೆ. ಮತ್ತೆ ಯುದ್ಧದಕ್ಕಿಂತ ಮುಂಚಿತವಾಗಿ ಯಾವ ಬೆಲೆನಲ್ಲಿ ಕಚ್ಚಾ ತೈಲ ಮಾರಾಟ ಆಗ್ತಾ ಇತ್ತು ಆ ಬೆಲೆಗೆ ಇಳಿಯುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇತ್ತು. ಈಗ ಅದೇ ರೀತಿಯಾಗಿ ಈಗ $105ನಿಂದ $96ಗೆ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ ಇಳಿಕೆ ಆಗಿದೆ. ಆದ್ರೆ ಇದು ಕದನ ವಿರಾಮ ಇದೇ ರೀತಿಯಾಗಿ ಮುಂದುವರಿಕೆ ಆದ್ರೆ ಮತ್ತು ಶಾಶ್ವತ ಕದನ ವಿರಾಮ ಘೋಷಣೆ ಆದ್ರೆ ಆಗ ಕಚ್ಚಾ ತೈಲದ ಬೆಲೆ ಯುದ್ಧದ ಮುಂಚಿನ ಸ್ಥಿತಿಯಾದಂತಹ $65ಗೆ ಪ್ರತಿ ಬ್ಯಾರೆಲ್ಗೆ ಇಳಿಕೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಈಗ ಭಾರತದ ಷೇರು ಮಾರುಕಟ್ಟೆ ಆಗ್ಬೋದು ಮತ್ತು ವಿಶ್ವದ ಪ್ರಮುಖ ರಾಷ್ಟ್ರಗಳ ಷೇರು ಮಾರುಕಟ್ಟೆಯಲ್ಲೂ ಕೂಡ ಇವತ್ತು ಏರಿಕೆಯನ್ನ ನಾವು ನಿರೀಕ್ಷೆನ ಮಾಡಬಹುದು. ಯಾಕೆಂತಂದ್ರೆ ಈಗ ಒಂದು ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಆಗಿದೆ. ಈ ತಾತ್ಕಾಲಿಕ ಕದನ ವಿರಾಮಕ್ಕೆ ಅಮೆರಿಕ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ಒಪ್ಕೊಂಡಿವೆ. ಪರಸ್ಪರರ ವಿರುದ್ಧ ದಾಳಿಯನ್ನ ನಡೆಸಲ್ಲ ಅಂತ ಹೇಳಿವೆ. ಮತ್ತು ಹೊರ್ಮುಜ್ ಜಲಸಂಧಿಯನ್ನು ಕೂಡ ಮುಂದಿನ 15 ದಿನಗಳ ಕಾಲ ಓಪನ್ ಮಾಡ್ತೀವಿ ಅಂತ ಇರಾನ್ ಕೂಡ ಒಪ್ಕೊಂಡಿದೆ. ಹಾಗಾಗಿ ಇವತ್ತು ಭಾರತದ ಷೇರು ಮಾರುಕಟ್ಟೆನಲ್ಲೂ ಕೂಡ ಏರಿಕೆ ಆಗ್ತಕ್ಕಂಥದನ್ನ ನಾವು ನಿರೀಕ್ಷೆ ಮಾಡಬಹುದು. ಯುದ್ಧದ ಕಾರಣದಿಂದಾಗಿನೇ ಭಾರತದ ಷೇರು ಮಾರುಕಟ್ಟೆ ಕುಸಿತ ಆಗ್ತಾನೆ ಇತ್ತು ನಿರಂತರವಾಗಿ. ಆದ್ರೆ ಈಗ ಕದನ ವಿರಾಮ ಘೋಷಣೆ ಆಗ್ತಾ ಇರೋದ್ರಿಂದಾಗಿ ಈಗ ಈ ಭಾರತೀಯ ಷೇರು ಮಾರುಕಟ್ಟೆ ಆಗ್ಬೋದು, ಜಪಾನ್ನ ಷೇರು ಮಾರುಕಟ್ಟೆ, ಚೀನಾದ ಷೇರು ಮಾರುಕಟ್ಟೆ ಮತ್ತು ಅಮೆರಿಕದ ಷೇರು ಮಾರುಕಟ್ಟೆಗಳಲ್ಲೂ ಕೂಡ ಇವತ್ತು ನಾವು ಏರಿಕೆಯನ್ನು ಕೂಡ ನಿರೀಕ್ಷೆ ಮಾಡಬಹುದು. ರಾಹುಲ್, ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಏನು ಅಧಿಕೃತವಾಗಿ ಇರಾನ್ ಕೂಡ ಈ ಒಂದು ಒಪ್ಪಿಗೆಯನ್ನು ಸೂಚಿಸಿದೆ. ಈಗ ಬರ್ತಿರುವಂಥ ಮಾಹಿತಿ ಇದು. ಇರಾನ್ನ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಸೈಯದ್ ಅಬ್ಬಾಸ್ ಅರಾಕ್ಚಿ ಅವರು ಟ್ವಿಟರ್ನಲ್ಲಿ ಅಧಿಕೃತವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ. ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಪರವಾಗಿ ನಾನು ಈ ಒಂದು ಸ್ಟೇಟ್ಮೆಂಟನ್ನು ನೀಡ್ತಾ ಇದ್ದೀನಿ ಅಂತ ಹೇಳಿ ಇರಾನ್ ಕೂಡ ಈ ಒಂದು 15 ದಿನಗಳ ಕದನ ವಿರಾಮಕ್ಕೆ, ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಸೊ ಎಲ್ಲೋ ಒಂದು ಕಡೆ ಈ 40 ದಿನಗಳ ಘೋರ ಯುದ್ಧ ಏನು ನಡೀತು ಇರಾನ್ ವರ್ಸಸ್ ಅಮೆರಿಕ ಮತ್ತು ಇಸ್ರೇಲ್ ನಡುವೆ, ಈ ಒಂದು ಘೋರ ಯುದ್ಧ ಈಗ ತಾತ್ಕಾಲಿಕ ಕದನ ವಿರಾಮಕ್ಕೆ ಜಾರಿದೆ. ಇರಾನ್ ಹೇಳ್ತಿರುವಂಥದ್ದು, ನಮ್ಮ ಮೇಲೆ ದಾಳಿಗಳು ನಿಂತರೆ
ನಾವು ಕೂಡ ಈ ಕದನ ವಿರಾಮವನ್ನು ಒಪ್ಕೊಳ್ತೀವಿ. ಇಲ್ಲಿ ಮಜಾ ಏನು ಅಂತಂದರೆ ಇದರ ಮಧ್ಯಸ್ಥಿಕೆ ವಹಿಸಿದ ಯಾರು ಗೊತ್ತಾ? ಪಾಕಿಸ್ತಾನದ ಪ್ರಧಾನಮಂತ್ರಿ ಜೊತೆಗೆ ಅವರ ಆರ್ಮಿಯ ಮುಖ್ಯಸ್ಥ ಆಸಿಮ್ ಮುನೀರ್ ಇವರ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಯುದ್ಧ ತಾತ್ಕಾಲಿಕ ಕದನ ವಿರಾಮಕ್ಕೆ ಜಾರಿದೆ ಅನ್ನುವಂಥ ಮಾಹಿತಿಯನ್ನು ಖುದ್ದಾಗಿ ಇರಾನ್ನ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಸೈಯದ್ ಅಬ್ಬಾಸ್ ಅರಾಕ್ಚಿ ಅವರೇ ಹೇಳಿರುವಂಥದ್ದು. ಸೊ ಇಡೀ ವಿಶ್ವಕ್ಕೆ ಬೇಕಾಗಿದ್ದಂಥ ಒಂದು ಕದನ ವಿರಾಮ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಘೋಷಣೆ ಆಗ್ತಾ ಇದೆ. ಈ ಹೊತ್ತಿನ ಬಿಗ್ ಅಪ್ಡೇಟ್ ಅದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.